ನಮಸ್ಕಾರ ರೀ ಎಲ್ಲರಿಗೂ. ಇದು ಬುಧವಾರದ ಕಂಟಿನ್ಯೂಷನ್ ವ್ಲಾಗು. ಬೆಳಗ್ಗೆ ವ್ಲಾಗ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿರಿ. ಇದು ಮಧ್ಯಾಹ್ನದ ವ್ಲಾಗು. 1 ಗಂಟೆ ಆಗಿತ್ತು. ಸ್ಕೂಲಿಂದ ಸಾನ್ವಿನ ಕರ್ಕೊಂಡು ಬನ್ನಿ. ಆಕೆ ಸ್ಕೂಲಲ್ಲಿ ಏನೋ ಕೊಟ್ಟಿದ್ರಂತ ಮ್ಯಾಮು, ನಿಂಗೆ ತೋರಿಸ್ತೇನೆ ಇರಮ್ಮ ಸರ್ಪ್ರೈಸ್ ಅಂತೇಳಿ ತೋರ್ಸಾಕತ್ತಿದ್ಲು ನೋಡ್ರಿ. ಟ್ರಾಫಿಕ್ದು ಇವತ್ತೇನೋ ಆ್ಯಕ್ಟಿವಿಟಿ ಮಾಡಿಸಿದ್ರು, ಅದನ್ನು ತಂದು ತೋರ್ಸಾಕತ್ತಿದ್ಲು ನನಗೆ. ಹಾಗೆ ಆಕೆಗೆ ಡ್ರೆಸ್ ಚೇಂಜ್ ಮಾಡಿಸಿ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡಕತ್ತಿದ್ನಿ. ಸೊಪ್ಪೆಲ್ಲ ನಾನು ಆಲ್ರೆಡಿ ಬಿಡಿಸಿಟ್ಟಿದ್ನಿ. ಇವಾಗ ಬರೀ ಅದನ್ನು ಕೂಗಿಸಿ ಅಟ್ಟ ಪಲ್ಯ ಮಾಡೋದಷ್ಟ ನೋಡ್ರಿ. ಇದೇನ ಒಂದು 10 ನಿಮಿಷದೊಳಗೆಲ್ಲ ಬೇಗ ಆಗಿಬಿಡ್ತೈತಿ. ಹಾಗಾಗಿ ಸೊಪ್ಪೆಲ್ಲ ನೋಡ್ರಿ ನೀಟಾಗಿ ಒಂದು ಸಾರಿ ಎಲ್ಲ ತೊಳೆದು ಇವಾಗ ಕುಕ್ಕರ್ಗೆ ಹಾಕಿ ನಾನು ಬೇಯಿಸ್ಕೊಳಕತ್ತೀನಿ. ಪಾತ್ರೆ ಒಳಗೆ ಬೇಯಿಸ್ಬೋದು, ಆದರೆ ಸ್ವಲ್ಪ ಟೈಮ್ ಹಿಡಿತೈತಿ. ಕುಕ್ಕರ್ ಒಳಗೆ ನಾವು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡಿವಿ ಅಂತಂದ್ರೆ ಬೇಗ ಬೆಂದ್ಬಿಡ್ತೈತಿ. ಹಾಗಾಗಿ ಕುಕ್ಕರ್ ಒಳಗೆ ಸೊಪ್ಪೆಲ್ಲ ಹಾಕಿ ನಾನು ಬೇಯಿಸಾಕಿಟ್ನಿ. ಹಂಗೆ ಇದೊಂದು ಅಕ್ಕಿದು ಡಬ್ಬಿ ಖಾಲಿಯಾಗಿತ್ತು, ತೊಳೆದನ ಅಕ್ಕಿ ಫಿಲ್ ಮಾಡಿರಾತಂತೇಳಿ ಡಬ್ಬಿನೆಲ್ಲ ತೊಳೆದಿಟ್ನಿ. ಸಾನ್ವಿ ಊಟಕ್ಕೆ ಕೊಡಂತ ನಾತಿದ್ಲು. ನಾನಿನ್ನು ರೊಟ್ಟಿ ಮಾಡೋದು ಸ್ವಲ್ಪ ತಡ ಆಗ್ತದೆ ಅಂತೇಳಿ ಬೆಳಗ್ಗೆ ಪಾಲಕ್ ರೈಸ್ ಮಾಡಿದ್ನಿ. ಅಕ್ಕಿ ತಿಂದು ಹೋಗಿರಲಿಲ್ಲ, ಹಂಗೆ ಹೋಗಿದ್ಲು. ಇವಾಗ ಮಧ್ಯಾಹ್ನ ಬಂದಮೇಲೆ ಅಕ್ಕಿ ಪಾಲಕ್ ರೈಸ್ ತಿನ್ನತಿದ್ಲು. ರೈಸ್ ಇತ್ತಲ್ಲ, ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಬರೀ ಪುಂಡಿ ಪಲ್ಯ ಮತ್ತು ರೊಟ್ಟಿ ಅಷ್ಟ ಮಾಡತ್ತೀನಿ ನೋಡ್ರಿ. ಪುಂಡಿ ಪಲ್ಯದು ರೆಸಿಪಿನ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಒಂದು ಸಾರಿ ಚೆಕ್ ಮಾಡಿರಿ ಇಂಟ್ರೆಸ್ಟ್ ಇದ್ದರೆ. ಇವಾಗ ರೊಟ್ಟಿ ಮಾಡಿ ನಾವು ಊಟ ಮಾಡಕತ್ತೀವಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬಾಯ್.